ನೀನ್ ವಯಸ್ಸಲ್ಲಿ ದೊಡ್ಡವನಾಗಿರು, PM ಆಗಿರು, ಇನ್ನೇನೋ ಆಗಿರು, ನಾನ್ ನಿನ್ ಹೋಗಿ ಬನ್ನಿ ಅಂತ ಮಾತಾಡ್ತಿದ್ದೀನಿ. ನೀನ್ ನನ್ನ ಮರ್ಯಾದೆ ಕೊಟ್ಟು ಮಾತಾಡು ಫಸ್ಟ್. ಹೋಗುವ ಅಂತ ನೀನೇ ನನ್ಗೆ ತಂದ್ ಹಾಕಿಲ್ಲ ಇಲ್ಲಿ, ನಿನ್ ಕಾಸಲ್ಲಿ ನಾನು ತಿಂತಾ ಇಲ್ಲ ಇಲ್ಲಿ, ಅರ್ಥ ಆಯ್ತಾ? ಇನ್ನೊಂದ್ ಸತಿ ನಂಬರ್ ಫೋನ್ ಬಂದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ, ಮುಚ್ಕೊಂಡಿಡ್ರಿ ಫೋನ್. ನಮಸ್ಕಾರಗಳು ಎಲ್ಲ ನಗುವ ಮುಗ್ಧ ದೊಡ್ಡ ಮನಸ್ಸುಗಳಿಗೆ. ನಿಮ್ಮ ಆದ್ರೆ ಸುನಿಲ್ ಕಾರ್ಯಕ್ರಮಕ್ಕೆ ಹಾರ್ಟ್ಲಿ ವೆಲ್ಕಮ್. ಸಕ್ಕತ್ತಾಗಿರೋ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೆ ಕಾಮಾಕ್ಷಿಪಾಳ್ಯ ಬೆಂಗಳೂರಿನ ಮೆಸೇಜ್ ಮಾಡಿದರೆ, ವಿಶ್ವನಾಥನವರು ನಮ್ಮ ವೈಫು ಮೀನಾಕ್ಷಿ ಅಂತಿದ್ದಾರೆ, ಸಾಕಾದಾಗ ಟ್ರ್ಯಾಪ್ ಮಾಡಬೇಕು, ನಮ್ಮ ಮಗಳು ಜೊತೆಲೇ ಇರ್ತಾರೆ, ಸ್ವಲ್ಪ ನೋಡ್ಕೊಂಡು ಟ್ರ್ಯಾಪ್ ಮಾಡಿ ಅಂತ ಮೆಸೇಜ್ ಕಳಿಸಿದ್ದಾರೆ. ಸೊ ನೀವು ಈ ಥರ ಡೀಲ್ ಕಳಿಸ್ತೀರಾ ಅಂದರೆ ನನ್ನ ವಾಟ್ಸಪ್ ನಂಬರ್ ತೊಗೊಳ್ರಿ, 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ನೀವು ಕಳಿಸಿ. ರೈಟ್, ನಾವು ಬನ್ನಿ ಇದೀಗ ನಾವು ಕಾಲ್ ಮಾಡುವ ಕಾಮಾಕ್ಷಿಪಾಳ್ಯದ ಮೀನಾಕ್ಷಿಗೆ. ಕಮ. ಹಲೋ ಹಲೋ, ಕೇಳಿಸಿದೆ ಹೇಳ್ರಿ. ಇದೇನೇ ಈ ಅಮ್ಮ ಎತ್ತುತ್ತಿದ್ದಂಗೆ ಹಿಂಗೆ ರೈಜಾಗಿ ಮಾತಾಡ್ತಾವ್ರಲ್ಲ. ಹಲೋ 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 ಅಂದ್ರೆ ಕೇಳಿಸ್ತಾ ಇದೆ ನಮಗೂ. ಫೋನು ಎತ್ತದ ಮೇಲೆ ಅದೇ ತಾನೇ ಮಾತಾಡಬೇಕು, ಇನ್ನೇನಂತ ಹೇಳ್ಬೇಕು. ಹಲೋ 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 ಅಂದ್ರೆ ಕೇಳಿಸ್ತಾ ಇದೆ ಆಲ್ರೆಡಿ ನಮ್ಗೆ. ನೀವು ಮತ್ತೆ ಪದೇ ಹಲೋ 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 ಅಂದ್ರೆ ಮುಂದಕ್ಕೆ ಮಾತಾಡೋಕ್ಕೆ ನೀವು ನನಗೆ ಚಾನ್ಸ್ ಕೊಡಬೇಕು ತಾನೇ. ನೀವು ಮತ್ತೆ ಹೊಡಬೇಕು ಬನ್ನಿ. ಹಲೋ ಹಲೋ, ಹೇಳಿ ಸರ್, ಯಾರು ನೀವು? ನಾನು ಸೇತುಪತಿ ಅಂತ ಹೇಳಿಬಿಟ್ಟು ಮಾತಾಡ್ತಾ ಇರೋದು. ಇದು ಯಾರು ಮೀನಾಕ್ಷಿ ಅವರಾ? ಹೌದು. ನಿಮ್ಮ ಯಜಮಾನ್ರಿ ಹೆಸರೇನಮ್ಮ? ವಿಶ್ವನಾಥ್. ಓಕೆ, ಎಷ್ಟು ವರ್ಷ ಆಯಿತು ಮದುವೆ ಹಾಕಿ? 56 ವರ್ಷ. 56 ವರ್ಷ? 56 ಅಲ್ಲ, 65. ಇದೇನಿದೆ 56 ವರ್ಷ ಅಂತ ಹೇಳ್ತಾರೆ, ಇದು 65 ಅಂತ ಹೇಳ್ತಾರೆ. ಯಾರು ಹೇಳ್ರಿ ರೀ? ಕಂಪ್ಲೇಂಟ್ ಕೊಡ್ಲಾ ಪೊಲೀಸ್ಗೆ? ಪೊಲೀಸ್ ಅವ್ರ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ ನೀನು? ಹೋ ವಾವ್, ಪೊಲೀಸಾ? ಯಾವ ಏರಿಯಾ? ನಿನಗೆ ಏನು ದೊಡ್ಡ DC-ನ ನಿನ್ನ ಹತ್ರ ಎಲ್ಲ ಹೇಳ್ಬೇಕಾ ನೀನು? ದೊಡ್ಡವ್ರಿಗೆ ಫೋನ್ ಕೊಡು ಅಂತಂದ್ರೆ ನಾನು ಇನ್ಸ್ಪೆಕ್ಟರ್. ನಾನು ಹೇಳಿ. ಕಾಮಾಕ್ಷಿಪಾಳ್ಯ ಅಂತ ಇದೆ, ಇನ್ಸ್ಪೆಕ್ಟರ್ ನಾನು. ಹೇಳಿ. ಸ್ಪೆಲ್ಲಿಂಗ್ ಎಲ್ಲಮ್ಮ ಫಸ್ಟ್ ನೀನು ಇನ್ಸ್ಪೆಕ್ಟರ್ಗೆ? ಹೌದಾ, ನಾನು ನೀವು ಓದಿದ ಸ್ಕೂಲಲ್ಲಿ ಓದಿಲ್ಲ, ಸಾರಿ. ನೀವ್ ಹೇಳಿ, ನಾನು ತಿಳ್ಕೊತೀನಿ, ನಂಗೆ ಗೊತ್ತಿಲ್ಲ ಅಂದ್ರೆ. ಸುಮ್ಕೆ ದೊಡ್ಡವ್ರ ಹೆಸರೆಲ್ಲ ಚಿಕ್ಕ ಬಾಯಲ್ಲಿ ಹೇಳ್ಬೇಡ ನೀನು, ಸುಮ್ಮನೆ ಫೋನ್ ಕೊಡು ದೊಡ್ಡವ್ರಿಗೆ. ಹೇಳು ಗೀಳು ಅಂತೆಲ್ಲ ಮಾತಾಡ್ಬೇಡಿ, ಮರ್ಯಾದೆ ಕೊಟ್ಟು ಹೇಳಿ ಹೋಗಿ ಬನ್ನಿ ಅಂತ ಮಾತಾಡಿ, ಅರ್ಥ ಆಯ್ತಾ? ನಿನಗೆ ಇವಾಗ ನಾನು ಕೊಟ್ಟರೆ ಮರ್ಯಾದೆನೇ ಜಾಸ್ತಿ ಆಗೈತೆ, ಇನ್ನ ನಾನು ಸರಿಯಾಗಿ ಕೊಟ್ಬಿಡ್ತೀನಿ. ಕರೆಕ್ಟ್ ಆಗಿ ಮಾತಾಡೋ. ಯಾರೋ ನೀನು? ಏಕೆ ನೀನ್ ಯಾರೇ ಸೂರ್ಪನಕ್ಕಿ? ಸರಿಯಾಗಿ ಮಾತಾಡೋದು ನೀನು. ಈಗಂತೀನಿ ನೋಡಿ, ಏನು ಸರಿಯಾಗಿ ಮಾಡ್ತೀನಿ ತಾನೆ. ಇರೋ ಒಂದು ನಿಮಿಷ. ಏನು ಮಾಡದ್ದ ನೀನು? ಬದನೆಕಾಯಿನ? ಹಲೋ, ಹಾ, ಯಾರಪ್ಪ ನೀನು? ನೀನೇನಮ್ಮ ಚಿಕ್ಕ ಹುಡುಗಿ ಕೈಲೆಲ್ಲ ಫೋನ್ ಕೊಟ್ಬಿಟ್ಟು ಆ ಹುಡುಗಿ ನಿನ್ನ ಹೆಸರು ಹೇಳ್ಕೊಂಡು ಏನೇನೋ ಮಾತಾಡ್ತಾ ಇದ್ದಲ್ಲ, ಬಾಯಿಗೆ ಬಂದಂಗೆ. ಬಾಯಿಗೆ ತಂದು ಏನಾದರೂ ಬೀಗ ಗೀಗ ಹಾಕ್ಬೇಕಾ ಆ ಹುಡುಗಿಗೆ? ಏನೋ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ ಹುಡುಗಿ. ಯಾರು ಹೇಳಪ್ಪ ನಿನ್ ಪಕ್ಷ? ಯಾರು ಹೇಳಪ್ಪ? ವಯಸ್ಸು ನೋಡ್ದೇನೆ ಮಾತಾಡ್ತಾಳಲ್ಲ ಹುಡುಗಿ, ಏನೋ ಹೋಗೋ ಬಾರೋ ಅಂತ ಹೇಳ್ಬಿಟ್ಟು ಏನ್ ಇದೇನ ಕಳಿಸಿರೋದು ನೀನು? ಅಲ್ಲಪ್ಪ ರಾಜ್ಕುಮಾರ, ನೀ ಯಾರಪ್ಪ ಫೋನ್ ಮಾಡಿದ್ರೆ ಫಸ್ಟ್ ಮಾತಾಡು. ಯಾರು, ನಿನ್ ಹೆಸರೇನು? ಏನು ಫೋನ್ ಮಾಡಿದಿ ಈಗ ನಮ್ಗೆ? ಬಾಯಿ ಮುಚ್ಕೊಂಡು ಸೇತುಪತಿ ಅಂತ ಹೇಳ್ಬೇಕು. ಇದೇನು ರಾಜ್ಕುಮಾರ್, ವಿಷ್ಣುವರ್ಧನ್, ಇವರು ಅಂಬರೀಷ್ ಅಂತ ಹೇಳ್ಬಿಟ್ಟು ನೀವು ಏನ್ ಬಾಯಿ ಮುಚ್ಕೊಂಡು? ಯಾಕೆ ಹೆಂಗೈತೆ ಜೀವಕ್ಕೆ? ನಿಮಗೆ ಹೆಂಗೈತೆ ಅಂತ ನಾನ್ ಕೇಳ್ತಾ ಇರೋದು. ಫೋನ್ ಮಾಡಿದ್ರೆ ಏನು ಇನ್ಸ್ಪೆಕ್ಟರ್ ಅಂತ ಹೇಳ್ತಾಳಲ್ಲ ಹುಡುಗಿ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳಕ್ ಕಲ್ತ್ಕೋ, ಆಯ್ತಾ? ಹೆಂಗಂದ್ರಂಗೆ ದೊಡ್ಡವ್ರ ಚಿಕ್ಕವ್ರನ್ನ ಹೆಂಗಂದ್ರಂಗೆ ಮಾತಾಡೋದು ಸರಿ ಇರಲ್ಲ. ಅದು ಹೇಳದ್ ಮಾತು ಹೇಳು, ಆಯ್ತಾ? ಈಗ ಫಸ್ಟ್ ನೀನ್ ಫೋನ್ ಮಾಡಿರೋದು ಏನಕ್ಕೆ ಅಂತ ಹೇಳು. ಓಹೋ, ನೀನ್ ಯಾವ ದೊಡ್ಡ ಸೀಮೆ ಅಂತ ಹೇಳ್ಬಿಟ್ಟು ನಿಮ್ಮ ಮಾತ್ರ ನಾನು ಕೇಳಲಿ, ಅದನ್ನ ನಿನ್ನ ಮಕ್ಳಿಗೆ ಹೇಳ್ಕೊಡಿ ಫಸ್ಟು. ಏನೋ ಬಾಯಿಗೆ ಬಂದಂಗೆ ಮಾತಾಡ್ತಾಳಲ್ಲ ಆ ಹುಡುಗಿ. ಸಮಾಧಾನ ಮಾಡ್ಕೊಂಡು ಫೋನ್ ಇಕ್ಕೆ ಇವಾಗ. ಹಲೋ, ದೊಡ್ಡವ್ರು ನಮ್ಗೆ ಏನ್ ಸಂಸ್ಕಾರ ಕಲಿಸ್ಬೇಕೋ ನಮ್ಮಮ್ಮ ಆದವ್ರು ನಮ್ಗೆ ಕಲ್ಸಿದ್ದಾರೆ. ನೀವ್ ಹೇಳೋ ಅವಶ್ಯಕತೆ ಇಲ್ಲ. ಫಸ್ಟ್ ಆಫ್ ಆಲ್ ನಂಬರ್ ತಗೊಂಡ್ ಫೋನ್ ಮಾಡ್ಬಿಟ್ಟು ನೀವ್ ಯಾರ್ರಿ ಕೇಳಕ್ಕೆ? ಯಾರ್ರಿ ನೀವು? ಸೇತುಪತಿ. ನೀನ್ ಸೇತುಪತಿ ಆಗಿರು, ನೀನ್ ಇಲ್ಲ ತಮಿಳ್ನಾಡು CM ಆಗಿರು, ನಮ್ಗದ್ ಬೇಕಾಗಿಲ್ಲ. ಇಲ್ಲ ವಿಜಯ್ ತಲಪತಿನೇ ಆಗಿರು, ಏನ್ ಬೇಕಾದ್ರೂ ಆಗಿರು ನೀನು. ದಟ್ ಇಸ್ ಸೆಕೆಂಡ್ರಿ ಫಾರ್ ಮೀ, ಅರ್ಥ ಆಯ್ತಾ? ಫಸ್ಟ್ ಫೋನ್ ಮಾಡಿದಾಗ
ನಾನ್ ನಿನ್ನ ಹೋಗಿ ಬನ್ನಿ ಅಂತ ಮಾತಾಡ್ತಿದೀನಿ ಅಂದ್ರೆ ಫಸ್ಟ್ ನೀನ್ ಕಲ್ತ್ಕೋ ಅದನ್ನ ಹೋಗಿ ಬನ್ನಿ ಅಂತ ಮಾತಾಡ್ಸಕ್ಕೆ. ನೀನ್ ವಯಸ್ಸಲ್ಲಿ ದೊಡ್ಡವನಾಗಿರು, PM ಆಗಿರು, ಇನ್ನೇನೋ ಆಗಿರು, ನಾನ್ ನಿನ್ ಹೋಗಿ ಬನ್ನಿ ಅಂತ ಮಾತಾಡ್ತಿದೀನಿ. ನೀನ್ ನನ್ನ ಮರ್ಯಾದೆ ಕೊಟ್ಟು ಮಾತಾಡು ಫಸ್ಟ್. ಹೋಗುವ ಅಂತ ನೀನೇ ನನ್ಗೆ ತಂದ್ ಹಾಕಿಲ್ಲ ಇಲ್ಲಿ, ನಿನ್ ಕಾಸಲ್ಲಿ ನಾನು ತಿಂತಾ ಇಲ್ಲ ಇಲ್ಲಿ, ಅರ್ಥ ಆಯ್ತಾ? ಇನ್ನೊಂದ್ಸತಿ ನಂಬರ್ ಫೋನ್ ಬಂದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ, ಮುಚ್ಕೊಂಡಿಡ್ರಿ ಫೋನ್. ಏನು ನಿಂದು ಉದ್ದ ಆಯ್ತೈತೆ ಬತ್ತ ಹುಟ್ಲಿಲ್ಲ ಅಂತ ಅನ್ಸ್ಬಿಡ್ತಾರಂತೆ. ಹೆಂಗೆ ಅದು ಕೇಳೋಣ ಬನ್ನಿ. ಹಲೋ ಹಲೋ, ಏನಪ್ಪ ನಿನ್ ಸಮಸ್ಯೆ? ನಮ್ದು ಏನು ಸಮಸ್ಯೆ ಇಲ್ಲ. ಫಸ್ಟು ಆ ಹುಡುಕಿದು ಏನು ಅದು ಬಾಯಿನೋ ಅಥವಾ ಒಳಕಳ್ಳೋ ಅಂತ ನನಗೆ ಗೊತ್ತಾಗ್ಲಿಲ್ಲ. ಏನು ಒಳ್ಳೆ ಚಟ್ನಿ ರುಬ್ಬಂಗೆ ಮಾತಾಡ್ತಾಳಲ್ಲ ಹುಡುಕಿ. ನೀವ್ ಹೆಂಗಂದ್ರಾಗ ಮಾತಾಡಿದ್ರೆ ಇನ್ನೇನಪ್ಪ ಮಾಡ್ತಾರೆ? ಹೆಣ್ಮಕ್ಳ ಹತ್ರ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋಬೇಕು. ಹುಡುಗ್ರೆ ಆಗ್ಲಿ ದೊಡ್ಡವರೇ ಆಗ್ಲಿ ಮರ್ಯಾದೆ ಕೊಡ್ಬೇಕಪ್ಪ. ಹಂಗೆಲ್ಲ ಮಾತಾಡ್ತಾರ? ಗಂಡಸಿಗೆ ಮರ್ಯಾದೆ ಇಲ್ವಾ ಹಂಗಾದ್ರೆ? ಏನ್ ಹಂಗಾರೆ ಹೆಣ್ಮಕ್ಳಿಗೆ ಮರ್ಯಾದೆ ಇಲ್ವಾ? ಫಸ್ಟ್ ಹೆಣ್ಮಕ್ಳು ಮರ್ಯಾದೆ ಕೊಡೋದ್ ಕಲ್ತ್ಕೊಪ್ಪ ನೀನು. ಅದು ಅವರು ಕೊಟ್ರೆ ಆ ಕಡೆಯಿಂದ ನಾನು ಈ ಕಡೆಯಿಂದ ಕೊಡ್ತೀನಿ. ಅವ್ರು ಕೊಡ್ತಾ ಇದ್ರು, ನೀವೇನಕ್ಕೆ ರೈಸ್ ಆಗಿದ್ದು? ಚೋಟು ಮೆಣಸಿನಕಾಯಿ ಇದ್ದಂಗೆ ಐತೆ ಹುಡುಕಿ. ಏನು ಇನ್ಸ್ಪೆಕ್ಟ್ರು ಅಂತ ನನಗೇನು ಎದುರ್ಸಕ್ ಬರ್ತಾಳಲ್ಲ ಅವಳು. ಆಯ್ತು, ನಿಮ್ ಸಮಸ್ಯೆ ಏನಿಲ್ಲ ಫೋನ್ ಮಾಡಿದ್ದೆ ಅದ್ರಾದ್ರೂ ಹೇಳಪ್ಪ ಫಸ್ಟ್. ಯಾರಪ್ಪ ನಿಂಗೆ ನಂಬರ್ ಕೊಟ್ಟವ್ರು? ನನ್ನ ಹೆಸರು ಹೆಂಗಪ್ಪ ಗೊತ್ತು ನಿನ್ಗೆ? ಏನು ಊರ್ಗಿಲ್ದೋದ್ ಹೆಸರಾ ನಿಮ್ದು? ಹೌದೌದು, ನಮ್ದು ಊರ್ಗಿಲ್ದೇ ಇರೋ ಹೆಸ್ರೆ. ಏನ್ ಇವಾಗ ಸೇತುಪತಿ? ಏನೋ ಟೈಮ್ ಕಮ್ಮಿ ಹಾಕಿರ್ಬೇಕು, ಅದಕ್ಕೆ ಹಿಂಗೆ ಆಡ್ತಾ ಇದೀಯ. ಆಡು ಬಂದ್ ಆಡಿಸ್ತೀಯ ನೀನು? ಚೆನ್ನಾಗಿತ್ತು, ನಮ್ ಮುಂದೆ ಬಂದು ಮಾತಾಡು. ಏಯ್, ಯಾವ ಊರ್ ನಿಂದು? ನಿಂದು ಕಿತಾಪತಿ ಮಾತುಗಳು ಬೇಡ, ನಾನು ಹೇಳ್ತಾ ಇದ್ದೀನಿ ಕೇಳು. ನೀನು ಹುಡುಕಿರಂಗೆ ಇರಬೇಕು. ಕೇಳು ಅಲ್ಲ ಕಣೋ, ಕೇಳು ಅದು ಕನ್ನಡ ಫಸ್ಟ್ ಕಲಿ ನೀಟಾಗಿ. ಇಷ್ಟು ಕನ್ನಡದಲ್ಲಿ ನೀನು ಮಾತಾಡ್ತೀಯಲ್ಲ. ಹೌದು, ನಾನು ಕನ್ನಡದಲ್ಲಿ ಕೇಳೋ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಬಿಡು, ನೀನು ಒಪ್ಕೊಂಡ್ಬಿಡ್ತೀನಿ ನೀನು ಹೆಂಗೆ ಅಂತ ಹೇಳ್ಬಿಟ್ಟು. ಕೇಳು ಐ ಆಮ್ ರೆಡಿ. ಈ ಜಿಪ್ಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಹೇಳು? ಕಮ್ ಆನ್ ಟೆಲ್ ಮಿ. ಹೂ ಆರ್ ಯು ಮ್ಯಾನ್? 100% ಜೊತೆ ನಾವ್ ಇಷ್ಟು ಮಾತಾಡ್ತಾ ಇರೋದೇ ಹೆಚ್ಚು. ನೀನ್ ಯಾರು ನೀನು? ಹಿಂಗೆ ಸದಾರಾಮೆ ಥರ ಆಡಬೇಡ. ನಿನಗೆ ಕೇಳ್ದೆ ಅಲ್ವಾ ಪ್ರಶ್ನೆ, ಅದಕ್ಕೆ ಉತ್ತರ ಕೊಡು ಫಸ್ಟು. ಕೊಡೋವಾಗ ತಾಳ್ಮೆ ಇರ್ಲಿ ಸ್ವಲ್ಪ. ನೀನ್ ಇಷ್ಟೆಲ್ಲ ಮಾತಾಡೋ ಅವಶ್ಯಕತೆನೇ ಇಲ್ಲ. ನೀನ್ ಯಾರು ಅಂತಾನೆ ಗೊತ್ತಿಲ್ಲ. ನಿನ್ ಜೊತೆ ಏನ್ ಮಾತಾಡ್ಬೇಕು? ಈ ಕ್ವಶನ್ ಕೇಳಿದ ತಕ್ಷಣ ಇಲ್ಲಿ ಚೇಳ್ಬಿಟ್ಟಂಗೆ ಆಗ್ಬಿಡ್ತು ಇವಾಗ ಅಲ್ವಾ? ಬಂದಿದ್ಯಾ ಹೆಂಗೆ ಅಂತ? ಲೈನ್ ಅಲ್ಲಿ ಇರ್ಲಿ, ದಾಟಿದ್ರೆ ಸದಾರಾಮೆ ಅಂತೆ. ಸದಾರಾಮೆ ನೀನ್ ಪ್ರಶ್ನೆ ಕೇಳ್ದ ತಾನೇ, ಈಗ ಉತ್ತರ ಹೇಳ್ಬೇಕು ನೀನು. ಉತ್ತರ ಹೇಳಿಲ್ಲ ಅಂದ್ರೆ ಏನ್ ಮಾಡ್ತೀಯ? ಬರ್ತೀಯ ನಮ್ಮ ಮನೆ ಹತ್ರ? ಹೊಡೆದಾಗಿ ಕನ್ನಡ ಅನ್ನೋದಲ್ಲ, ತಿಳ್ಕೊಬೇಕು ಎಲ್ಲಾನು. ಅಯ್ಯೋ ನನಗೆ ಗೊತ್ತಿಲ್ಲ. ಏನ್ ಇವಾಗ ನೀನ್ ಏನ್ ಕಿತ್ಕೊಂತೀಯ? ಲೂಜು ಮಾತಾಡ್ದಂಗೆ ಮಾತಾಡ್ತಲ್ಲ. ನಾನು ಹುಡ್ಗಿ ಅನ್ಕೋಬೇಡ, ನನ್ನ ಹುಡ್ಗ ಅನ್ಕೊಂಡೆ ಮಾತಾಡ್ತೀನಿ. ಬಾ ಹೇಳು. ನೀನು ಗಂಡು ಬೀರಿನೇ ನೀನು. ನಾ ಗಂಡು ಬೀರಿನೇ. ನೀನ್ ಸಾಕಿದ್ದ ನನ್ನ? ಸಾಕಿದ ಗಿಣಿನ ನೀನು? ಸಲ್ಕೆಟ್ ನನ್ ಮಗ. ನಿಮ್ಮ ಅಪ್ಪ ತಲೆ ಕೆಟ್ಟವನು, ಸರಿಯಾಗಿ ಮಾತಾಡೋ. ಮುಚ್ಕೊಂಡಿಡಲೇ. ಇನ್ನೊಂದ್ಸತಿ ಫೋನ್ ಮಾಡಿದ್ರೆ ನಿನ್ನ ಬುಟ್ಟಿದ್ರೆ ಬಂದ್ಬಿಟ್ಟು ಕುಂಬಳಕಾಯಿ ಹೊಡಿ. The number you have dialed is currently busy. Please try later. ನೋಡಿ, ಆಗಲೇ ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಟ್ರೆ ನಮ್ಮ ನಂಬರ್ನ. ಸದ್ಯಕ್ಕೆ ನಂಬರ್ ಕೊಟ್ಟವ್ರು ಕಾಲ್ ಮಾಡಿ ಕಾನ್ಫರೆನ್ಸ್ ಕಲೆಕ್ಷನ್ ಬನ್ನಿ. ಹಲೋ ಹಲೋ ಹಾ ಹಲೋ, ಹೇಳಿ ಕೇಳಿಸ್ತಾ ಇದೆ. ಏನು ಕೇಳಿಸ್ತು? ಯಾರಿದು? ಏನು ಕೇಳಿಸ್ತು ರೀ ನಿಮಗೆ? ಕೇಳಿಸ್ತಾ ಇದೆ ಹೇಳಿ ಅಂದ್ರಲ್ಲ. ಹಲೋ ಅಂದಿದ್ದು ಕೇಳಿಸ್ತೈತೆ. ಹಾಂ, ಸದ್ಯ ಇನ್ನೇನು ಕೇಳಿಸ್ಲಿಲ್ವಲ್ಲ, ಜೀವ ಉಳ್ಕೋತು ನಿಮ್ಮದು. ತಂದಿದವ್ರ? ಅಯ್ಯೋ ರಾಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದೆ. ಯಾರ ನಂಬರ್ ಕಳಿಸಿದ್ರಿ? ಮೀನಾಕ್ಷಿ. ಈಗ ನಿಮ್ಮ ಮೀನಾಕ್ಷಿಗೆ ಕಾನ್ಫರೆನ್ಸ್ ಕಾಲ್ ಹಾಕಿ ನಮ್ಮ ನಂಬರ್ನ ಬ್ಲ್ಯಾಕ್ ಲಿಸ್ಟ್ ಹಾಕ್ಬಿಟ್ಟಿದ್ದಾರೆ. ಅಯ್ಯೋ ಹೌದಾ? ಸರಿ. The person you are speaking with has put your call on. ಹಲೋ ಹೇಳಪ್ಪ. ಏನ್ ಅವಾಗಿಂದ ಬಿಜಿ ಬರ್ತಿತ್ತು, ಮಾಡ್ತಾ ಇದ್ದೆ. ಯಾವನ ಅವ್ನು ಸೇತುಪತಿ ಅಂತೆ, ಏನೇನೋ ಮಾತಾಡ್ತಾನೆ. ನನ್ನ ಹೆಸರು ಹೇಳ್ತಾನೆ, ಯಾರು ಗೊತ್ತಿಲ್ಲ. ನನ್ನ ಹೆಸರು ಹೇಳ್ತಾವನು. ಏನು ನಿಮ್ಮ ಹೆಸರು ಯಾರು ಹೇಳಂಗೆ ಇಲ್ವಾ? ನಿಮ್ಮ ಹೆಸರು ಹೇಳ್ತಾವನೆ ಅಂತ ಅಂದರೆ ಏನು ಅಂತ ದೊಡ್ಡ ಹೆಸರ ನಿಮ್ಮದು? ಅದೇ ಬರ್ತೀನಿ, ಯಾರು ಅಂತ ಹೇಳಿದ್ರೆ ತಾನೆ. ನನ್ನ ಹೆಸರು ಯಾರು ಹೇಳ್ದಲೆ ನನಗೆ ಹೆಂಗ್ ಗೊತ್ತಾಗ್ಬೇಕು? ಯಾರೋ ನೀವು ನನ್ನ ಹೆಸರು ಹೇಳ್ಬಿಟ್ರೆ ನಮ್ಗೆ ಗಾಬರಿ ಆಗಲ್ವಾ?
ನಂಬರ್ ನೋಡಿದ್ರೆ ಬ್ಲಾಕ್ ಲಿಸ್ಟಲ್ಲಿ ಹಾಕಿದ್ದೀರಾ ನಮ್ಮ ನಂಬರು ಅಮ್ಮ ಮಗಳು ಸೇರ್ಕೊಂಡು. ಯಾರು ತಿಕ್ಕಲ್ ತರ ಮಾತಾಡಿದ್ರೆ ಪುನಃ ನೋಡಿ ಏನ್ ಮಾಡ್ಬೇಕು ಮತ್ತೆ? ಬತ್ತಿಯಾರ ಮುಂದೆ ಹಂಗೆ ಎಲ್ಲ ಏನೇನೋ ಮಾತಾಡಿದ್ರೆ ಭಯ ಆಗಲ್ವಾ? ಅದು ಸದ್ಯ ಹೋಗ್ಲಿ ಆಯ್ತು, ನೀವ್ ಯಾರು ಅಂತ ಹೇಳಿ. ನಾನಿಲ್ವಾ? ಹೊರಗಡೆ ಮಳೆ ಬತ್ತೈತೆ, ಇಲ್ಲ ಅಂದ್ರೆ ಬಂದು ಗುಡುಗು ಮಿಂಚೆಲ್ಲ ತರಿಸ್ಬಿಡುವೆ ಮನೆ ಹತ್ರ. ಹೌದ್ರಾ? ಅಲ್ಲ ಹೋಗ್ಲಿ, ನೀವ್ ಯಾರು ಅಂತ ಹೇಳಿ ಫಸ್ಟು. ನೀವೇನು ಪರಿಚಯ ಇಲ್ಲ, ಏನು ಇಲ್ಲ, ಅಷ್ಟೆಲ್ಲ ಮಾತಾಡ್ತಾ ಇದ್ದೀರಾ, ನಮ್ಗೆ ಗಾಬರಿ ಆಗಲ್ವಾ? ಅಲ್ಲಲ್ಲಲ್ಲ, ನಿಮ್ಮ ಮಗಳೇನು ಕಮ್ಮಿ ಮಾತಾಡಲ್ಲ, 3 ಮೂಟೆ ಮಾತಾಡೋಳೆ. ನೀವು ಕಮ್ಮಿ ಮಾತಾಡಿದ್ರಾ? ನನಗೆ ಜಾಸ್ತಿ ಮಾತಾಡೋದಕ್ಕೆ ಕೆಲಸ ಕೊಟ್ಟಿರೋದು RJ ಸುನಿಲ್ ಅಂದ್ಬಿಟ್ಟು ಮಾತಾಡ್ತಾ ಇರೋದು ಮೀನಾಕ್ಷಿ ಅವರೇ. ಸಾರಿ ಸರ್, ಗೊತ್ತಾಗಿಲ್ಲ ಸರ್. ಯಾರು ಸರ್ ನಿಮ್ಗೆ ನಂಬರ್ ಎಲ್ಲ ಕೊಟ್ಟಿದ್ದು? ನಿಮ್ಮ ಪತಿ ದೇವ್ರೇ ನಂಬರ್ ಕೊಟ್ಟಿದ್ದು. ವಿಶ್ವನಾಥ ಪಾಪ ಅವ್ರೆ ಹೆಂಗಿಷ್ಟು ಬಯಸ್ಕೊಂಡ್ರು ಗೊತ್ತಾ? ಸಾರಿ ಕೇಳು ಫಸ್ಟ್. ಇಲ್ಲಿ ಇನ್ಸ್ಪೆಕ್ಟರ್ ಕೊಡಿ ಫೋನು. ಹಲೋ ಇನ್ಸ್ಪೆಕ್ಟರ್. ಹೇಳಿ ಸರ್. ಅಯ್ಯಯ್ಯಯ್ಯ, ಮಂಡ್ಯ ಬೆಣ್ಣೆ ಆಗೋಯ್ತು ಇವಾಗ. ಅಯ್ಯೋ ಸಾರಿ, ನೀವಂತ ಗೊತ್ತಿರ್ಲಿಲ್ಲ. ಗೊತ್ತಿದ್ರೆ ಏನ್ ಮಾಡ್ತಿದ್ರೆ? ಗೊತ್ತಿದ್ರೆ ಸ್ವಲ್ಪ ಸ್ವೀಟ್ ಆಗಿ ಚೆನ್ನಾಗಿ ಮಾತಾಡ್ತಾ ಇದ್ದೆ. ಥ್ಯಾಂಕ್ ಯು ಸರ್, ಚೆನ್ನಾಗಿತ್ತು. ಜಗಳ ಆಡಿದ್ರೆ ಎಲ್ಲ ಚೆನ್ನಾಗಿರುತ್ತೆ ಬಿಡಿ. ವಿಶ್ವನಾಥ್ ಅವರೇ ಥ್ಯಾಂಕ್ ಯು ಮೆಸೇಜ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸರಸ್ವತಿ. ಥ್ಯಾಂಕ್ ಯು ಮೀನಾಕ್ಷಿ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಬೇಜಾರಾಗಿದ್ರೆ ಹಂಗಾರೆ ಬೇಜಾರಾಗಿರಲ್ಲ ಅಂತ ನೀವು ಬೇಜಾರಾಗಿದ್ರೆ ಅಂತಿದ್ದೀರಲ್ಲ. ಏನೇನ್ ಮಾತಾಡಿದ್ರೆ ಗೊತ್ತಿಲ್ಲ. ಇಲ್ಲ ನನ್ನ ಅಪ್ಪ ಒಂಚೂರು ಮಾತಾಡಿಲ್ಲ. ಅಯ್ಯಪ್ಪ, ಹೌದಾ? ಪ್ಲೇ ಮಾಡ್ತೀನಲ್ಲ ಯೂಟ್ಯೂಬಲ್ಲಿ ಗೊತ್ತಾಗುತ್ತೆ. ವೆಲ್, ಸೂಪರ್ ಆಗಿರೋ ಇವತ್ತಿನ ಈ ಒಂದು ಎಪಿಸೋಡ್ನ ಇಲ್ಲಿ ಮುಗಿಸ್ತಾ ಬಂದಿನ ಬಂಬಾಡಾಗಿರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ, ನಗ್ತಾ ಇರಿ, ನಗಿಸ್ತಾ ಇರಿ. ಯಾಕಂತಂದರೆ ನಿಮ್ಗೆ ಗೊತ್ತಲ್ಲ, ನಗೋದು ಭೋಗ, ನಗ್ಸೋ ಯೋಗ. ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿಲ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತು. RJ Sunil, prank calls.